ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ಟೆಕ್ನಾಲಜಿ, ಡೇಟಾ ಪ್ರೊಟೆಕ್ಷನ್ ಅಥವಾ ಎಥಿಕಲ್ ಹ್ಯಾಕಿಂಗ್ನಲ್ಲಿ ನಿಮಗೆ ಆಸಕ್ತಿವಿದ್ದರೆ ಹಾಗಾದರೆ ಸ್ನೇಹಿತರೆ, ನೀವು ಈ ಸೈಬರ್ ಸೆಕ್ಯೂರಿಟಿ ಹೆಸರನ್ನು ಕೇಳಿರಬಹುದು. ಕೇಳಿಲ್ಲ ಅಂದರೆ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಇವೆಲ್ಲ ವಿಷಯಗಳ ಬಗ್ಗೆ ಅನುಭವಿಸಿರಬಹುದು. ಆದರೆ ನಿಮಗೆ ಈ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಜ್ಞಾನ ಇಲ್ಲದಿರಬಹುದು. ಅದಕ್ಕಾಗಿ ನಾವು ಇಂದಿನ ವಿಡಿಯೋದಲ್ಲಿ ಈ ಸೈಬರ್ ಸೆಕ್ಯೂರಿಟಿ ಎಂದರೇನು ಮತ್ತು ಇದು ಹೇಗೆ ನಿಮ್ಮ ಜೀವನದಲ್ಲಿ ಒಂದು ವೃತ್ತಿಯಾಗಬಹುದು ಎಂಬುದರ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಅದಕ್ಕಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೆ ನೋಡಿ. ಮತ್ತೆ ನಡ್ರಿ ಸ್ನೇಹಿತರೆ, ವಿಡಿಯೋನ ಪ್ರಾರಂಭಿಸೋಣಂತೆ. ಮೊದಲನೇದಾಗಿ ನಾವು ಈ ಸೈಬರ್ ಸೆಕ್ಯೂರಿಟಿ ಎಂದರೇನು ಎಂಬುದರ ಬಗ್ಗೆ ನೋಡೋಣ. ಸೈಬರ್ ಸೆಕ್ಯೂರಿಟಿ ಎನ್ನುವುದು ಸಿಸ್ಟಮ್ಗಳು, ನೆಟ್ವರ್ಕ್ಗಳು ಮತ್ತು ಡೇಟಾವನ್ನು ಸೈಬರ್ ಕಳ್ಳತನದಿಂದ ರಕ್ಷಿಸುವ ಅಭ್ಯಾಸವಾಗಿದೆ. ಹೆಚ್ಚುತ್ತಿರುವ ಸೈಬರ್ ಕಳ್ಳತನ ಮತ್ತು ಡೇಟಾ ಉಲ್ಲಂಘನೆಗಳೊಂದಿಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ತಮ್ಮ ಡಿಜಿಟಲ್ ಮಾಹಿತಿಗಳನ್ನು ರಕ್ಷಿಸಲು ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಅನ್ನು ಮಾಡಿದ ಅಭ್ಯರ್ಥಿಗಳನ್ನು ಕಂಪನಿಗಳು ಹುಡುಕುತ್ತಿವೆ. ಆದ್ದರಿಂದ ಇವತ್ತಿನ ದಿನಮಾನಗಳಲ್ಲಿ ಸೈಬರ್ ಸೆಕ್ಯೂರಿಟಿ ಕೋರ್ಸ್ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ ಸೈಬರ್ ಸೆಕ್ಯೂರಿಟಿಯಲ್ಲಿ ಎಷ್ಟು ಪ್ರಕಾರದ ಕೋರ್ಸ್ಗಳು ಇರುತ್ತವೆ. ಮೊದಲನೇದು ಸರ್ಟಿಫಿಕೇಟ್ ಕೋರ್ಸಸ್ಗಳು. ಇವು 1 ಅಥವಾ 3 ತಿಂಗಳಷ್ಟು ಕೋರ್ಸ್ಗಳು ಇರುತ್ತವೆ ಮತ್ತು ಇವು ಬಿಗಿನರ್ಸ್ಗಳಿಗೆ ಉತ್ತಮವಾಗಿದೆ. ಈ ಮೊದಲನೇದಿರುವುದು ಸರ್ಟಿಫಿಕೇಟ್ ಕೋರ್ಸ್. ಇನ್ನು ಮುಂದೆ ಬರುವುದು ಎಲ್ಲ ಕೋರ್ಸ್ಗಳು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಾಗಿರುತ್ತವೆ. ಡಿಪ್ಲೊಮಾ ಕೋರ್ಸ್ಗಳು, ಬ್ಯಾಚುಲರ್ ಡಿಗ್ರಿಗಳಲ್ಲಿ BTech, BSc ಇನ್ ಸೈಬರ್ ಸೆಕ್ಯೂರಿಟಿ ಕೋರ್ಸ್ಗಳು ಇರುತ್ತವೆ. ಮಾಸ್ಟರ್ಸ್ ಡಿಗ್ರಿಯಲ್ಲಿ MSc, MTech ಇನ್ ಸೈಬರ್ ಸೆಕ್ಯೂರಿಟಿ ಕೋರ್ಸ್ಗಳು ಇರುತ್ತವೆ. ಇವುಗಳನ್ನು ಹೊರತಾಗಿ ಸ್ಪೆಷಲೈಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಇರುತ್ತವೆ. ಅಂದರೆ ಈಗ ನಾವು ನೋಡೋಣ ಸೈಬರ್ ಸೆಕ್ಯೂರಿಟಿ ಕೋರ್ಸ್ನಲ್ಲಿ ಬರುವ ಸಿಲೆಬಸ್ ಬಗ್ಗೆ. ಸೊ ಇದರ ಸಿಲೆಬಸ್ ಹೀಗಿದೆ: ಇಂಟ್ರೊಡಕ್ಷನ್ ಟು ಸೈಬರ್ ಸೆಕ್ಯೂರಿಟಿ, ನೆಟ್ವರ್ಕಿಂಗ್ ಬೇಸಿಸ್ ಆ್ಯಂಡ್ ಸೆಕ್ಯೂರಿಟಿ, ಕ್ರಿಪ್ಟೋಗ್ರಫಿ ಆ್ಯಂಡ್ ಇನ್ಕ್ರಿಪ್ಷನ್ ಟೆಕ್ನಿಕ್ಸ್, ಎಥಿಕಲ್ ಹ್ಯಾಕಿಂಗ್ ಆ್ಯಂಡ್ ಪೆನೆಟ್ರೇಷನ್ ಟೆಸ್ಟಿಂಗ್, ಸೈಬರ್ ಥ್ರೆಟ್ಸ್ ಆ್ಯಂಡ್ ಅಟ್ಯಾಕ್ ಮೆಕ್ಯಾನಿಸಮ್ಸ್, ಸೆಕ್ಯೂರಿಟಿ ಟೂಲ್ಸ್ ಆ್ಯಂಡ್ ಸಾಫ್ಟ್ವೇರ್, ಇನ್ಸಿಡೆಂಟ್ ರೆಸ್ಪಾನ್ಸ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಸೈಬರ್ ಲಾಸ್ ಆ್ಯಂಡ್ ಕಂಪ್ಲೈನ್ಸ್. ಈ ಮೇಲಿನ ಸಿಲೆಬಸ್ ನೀವು ಯಾವ ಕೋರ್ಸ್ ಅಂದರೆ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಆಯ್ಕೆ ಮಾಡಿದರೆ ಇದು ಅದರ ಅನುಗುಣವಾಗಿ ಬದಲಾಗುತ್ತವೆ. ಆದರೆ ಈ ಮೇಲಿನಗಳು ಮುಖ್ಯವಾಗಿವೆ. ಸೊ ಕೆಲವರು ಕೇಳಬಹುದು, ಸರ್ ಈ ಸೈಬರ್ ಸೆಕ್ಯೂರಿಟಿ ಕೋರ್ಸನ್ನು ಯಾರು ಮಾಡಬಹುದು? ಇದನ್ನು IT ಪ್ರೊಫೆಷನಲ್ಸ್, ಟೆಕ್ ಮತ್ತು ಸೆಕ್ಯೂರಿಟಿಯಲ್ಲಿ ಆಸಕ್ತಿವಿದ್ದ ವಿದ್ಯಾರ್ಥಿಗಳು, ಎಥಿಕಲ್ ಹ್ಯಾಕರ್ಸ್, ವ್ಯಾಪಾರ ಮಾಲೀಕರು, ಡೇಟಾ ಸೆಕ್ಯೂರಿಟಿಯಲ್ಲಿ ಕಾಳಜಿ ವಹಿಸುವವರು, ವ್ಯಾಪಾರ ಮಾಲೀಕರು ಕೂಡ ಈ ಕೋರ್ಸನ್ನು ಮಾಡಬಹುದು. ಅಥವಾ ಟೆಕ್ನಲ್ಲಿ ಆಸಕ್ತಿವಿದ್ದ ಯಾವುದೇ ವ್ಯಕ್ತಿಯೂ ಕೂಡ ಈ ಕೋರ್ಸನ್ನು ಮಾಡಲು ಅರ್ಹರಾಗಿರುತ್ತಾನೆ. ಈಗ ನಾವು ನೋಡೋಣ ಸೈಬರ್ ಸೆಕ್ಯೂರಿಟಿ ಮಾಡಿದ ನಂತರ ನಿಮಗೆ ಸಿಗುವ ಹುದ್ದೆಗಳು ಯಾವುವು. ಮೊದಲನೇದು ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್, ಎರಡನೇದು ಎಥಿಕಲ್ ಹ್ಯಾಕರ್ ಅಥವಾ ಪೆನಿಟ್ರೇಷನ್ ಟೆಸ್ಟರ್, ಮೂರನೇದು ಸೆಕ್ಯೂರಿಟಿ ಕನ್ಸಲ್ಟೆಂಟ್, ಹಾಗೆಯೇ ನೆಟ್ವರ್ಕ್ ಸೆಕ್ಯೂರಿಟಿ ಇಂಜಿನಿಯರ್. ಇನ್ನು ಮುಂದೆ ಬರುವುದು ಇನ್ಸಿಡೆಂಟ್ ರೆಸ್ಪಾನ್ಸರ್, ಡಿಜಿಟಲ್ ಫಾರೆನ್ಸಿಕ್ಸ್ ಎಕ್ಸ್ಪರ್ಟ್, ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ ಆಗಲು ಕೂಡ ನಿಮಗೆ ಹುದ್ದೆಗಳು ಸಿಗುತ್ತವೆ. ಸೊ ಸ್ನೇಹಿತರೆ, ಇದೆಲ್ಲವುಗಳು ಕೂಡ ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಎಂದರೇನು ಮತ್ತು ಇದನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಸೊ ಸ್ನೇಹಿತರೆ, ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ನೋಡಬೇಕಾದ್ರೆ ನೀವು ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡಿ. ಮತ್ತು ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಚೆನ್ನಾಗಿದ್ರೆ ಹೋಗಿ ನೀವು ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಹೋಗಿ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಹಾಕಬಹುದು. ಮತ್ತು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.